ಬೆಂಗಳೂರಿಗಾಗಿ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣಕ್ಕೆ ಸರ್ಕಸ್ ನಡೀತಿದೆ. ಏರ್ಪೋರ್ಟ್ಗಾಗಿ ರಾಜ್ಯ ಸರ್ಕಾರ ಎರಡೆರಡು ಜಾಗವನ್ನ ಗುರುತಿಸಿದೆ. ಇವತ್ತು ಈ ಕುರಿತು ಮಹತ್ವದ ಚರ್ಚೆ ನಡೆದಿದೆ. ಇನ್ನು ಸಭೆ ಬಳಿಕ ಸಿಎಂ ಆಡಿರುವ ಮಾತು ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಜನರಿಗೆ ಖುಷಿ ತಂದಿದೆ. ಎರಡನೇ ಏರ್ಪೋರ್ಟ್ಗಾಗಿ ಎರಡು ಸಂಭಾವ್ಯ ಸ್ಥಳ ಗುರುತು. ಬೆಂಗಳೂರು ದಕ್ಷಿಣ ಭಾಗದಲ್ಲೇ ಏರ್ಪೋರ್ಟ್ಗೆ ಸಿಎಂ ಒಲವು. ದಕ್ಷಿಣಕ್ಕೆ ಹೋಗ್ತದೆ ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ದು. ಕೇಳಿದ್ರಲ್ಲ, ಬೆಂಗಳೂರು ದಕ್ಷಿಣ ಭಾಗದಲ್ಲೇ ಏರ್ಪೋರ್ಟ್ ನಿರ್ಮಾಣದ ಒಲವನ್ನ ಸಿಎಂ ಡಿಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗಾಗಿ ಮತ್ತೊಂದು ಏರ್ಪೋರ್ಟ್ ನಿರ್ಮಿಸುವ ಕುರಿತು ವಿಧಾನಸೌಧದಲ್ಲಿಂದು ಮಹತ್ವದ ಸಭೆ ನಡೆಯಿತು. ರಾಜ್ಯ ಸರ್ಕಾರ ಈಗಾಗಲೇ ಏರ್ಪೋರ್ಟ್ಗಾಗಿ ಎರಡು ಸಂಭಾವ್ಯ ಸ್ಥಳಗಳನ್ನು ಗುರುತಿಸಿದೆ. ಒಂದು ದಕ್ಷಿಣ ಬೆಂಗಳೂರಿನ ಕನಕಪುರ ರಸ್ತೆಯ ಚೂಡಹಳ್ಳಿ ಸೋಮನಹಳ್ಳಿ ಪ್ರದೇಶ, ಮತ್ತೊಂದು ತುಮಕೂರು ರಸ್ತೆಯ ಕುಣಿಗಲ್ ನೆಲಮಂಗಲ ನಡುವಿನ ಪ್ರದೇಶ. ಈ ಎರಡು ಸ್ಥಳಗಳಲ್ಲಿ ಸುಮಾರು 4,500 ರಿಂದ 5,200 ಎಕರೆ ಭೂಮಿಯನ್ನ ಗುರುತು ಮಾಡಲಾಗಿದೆ. ಇದರ ಸಾಧಕ ಬಾಧಕ ಹಾಗೂ ತಾಂತ್ರಿಕ ಕಾರ್ಯಸಾಧ್ಯತೆ ಕುರಿತು ಚರ್ಚೆ ನಡೆಯಿತು. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ದು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಲ್ಯಾಂಡ್ ದರ ಕಡಿಮೆ ಇರಬೇಕು, ಹೆಚ್ಚಾಗಿ ಊರುಗಳಿರಬಾರದು. ಅಂತಹ ಕಡೆಯೇ ಏರ್ಪೋರ್ಟ್ ನಿರ್ಮಾಣ ಮಾಡಲಾಗುವುದು ಅಂತ ಸಿಎಂ ಹೇಳಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಬೆಂಗಳೂರು ದಕ್ಷಿಣದಲ್ಲೇ ಏರ್ಪೋರ್ಟ್ ಮಾಡಲಾಗುವುದು, ಆದರೆ ಜಾಗ ಅಂತಿಮವಾಗಿಲ್ಲ ಅಂತ ಹೇಳಿದ್ರು. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಇಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು ಅಂಥದ್ದನ್ನು ನೀವು ನೋಡಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ಶಿಫಾರಸಿನ ಬಳಿಕ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ತಾಂತ್ರಿಕ ಪರಿಶೀಲನೆ ನಡೆಸಲಿದೆ. ನಂತರ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಅನುಮೋದನೆ ಬಳಿಕ ಯೋಜನೆ ಮುಂದಿನ ಹಂತಕ್ಕೆ ಸಾಗಲಿದೆ. ಸದ್ಯ ಇರುವ ಬೆಂಗಳೂರು ಏರ್ಪೋರ್ಟ್ ಮೇಲಿನ ಪ್ರಯಾಣಿಕರ ಒತ್ತಡವನ್ನ ಕಡಿಮೆ ಮಾಡಲು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಎರಡನೇ ಏರ್ಪೋರ್ಟ್ ಅವಶ್ಯಕತೆ ಇದೆ. ಆದರೆ ಸುಮಾರು 4,500 ರಿಂದ 5,200 ಎಕರೆ ಭೂಸ್ವಾಧೀನವೇ ದೊಡ್ಡ ಸವಾಲಾಗಲಿದೆ. ಅರಣ್ಯ ಮತ್ತು ಪರಿಸರದ ಅನುಮತಿಯೂ ತೊಡಕಾಗಲಿದೆ. ಸದ್ಯ ಗುರುತಿಸಿರುವ ಎರಡು ಜಾಗಗಳ ಪೈಕಿ ನೆಲಮಂಗಲ ಬಳಿಯ ಪ್ರದೇಶ ತಗ್ಗಿನಿಂದ ಕೂಡಿದೆ ಎನ್ನಲಾಗ್ತಿದೆ. ಅಂತೂ ಸರ್ಕಾರ ಮತ್ತೊಂದು ಏರ್ಪೋರ್ಟ್ ನಿರ್ಮಾಣಕ್ಕೆ ಸಜ್ಜಾಗ್ತಿದೆ. ಸರ್ಕಾರ ಗುರುತಿಸಿರುವ ಎರಡು ಸ್ಥಳಗಳ ಕುರಿತು ಏರ್ಪೋರ್ಟ್ ಅಥಾರಿಟಿ ಪರಿಶೀಲನೆ ಮಾಡಲಿದೆ. ಆ ಬಳಿಕ ಎರಡನೇ ಏರ್ಪೋರ್ಟ್ ಬೆಂಗಳೂರು ದಕ್ಷಿಣದಲ್ಲೋ ಉತ್ತರದಲ್ಲೋ ಅಂತ ಗೊತ್ತಾಗಲಿದೆ. ಸುನಿಲ್ ಜೊತೆ ಹರೀಶ್, ಟಿವಿ9 ನೆಲಮಂಗಲ.